ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಫೈನಲಿ ಯೂಟ್ಯೂಬ್ ಕಡೆಯಿಂದ 2 ಹೊಸ ಅಪ್ಡೇಟ್ ಬಂದಿದೆ. ಅದು ತುಂಬ ದೊಡ್ಡ ಅಪ್ಡೇಟು. ಸೊ ಎಲ್ಲ ಕ್ರಿಯೇಟರ್ಸು ಎಷ್ಟು ದಿನದ ತುಂಬ ವರ್ಷದಿಂದ ವೆಯ್ಟ್ ಮಾಡ್ತಾ ಇದ್ದೀರಲ್ಲ, ಆ ಅಪ್ಡೇಟ್ ಬಂದುಬಿಟ್ಟು ಈಗ ಯೂಟ್ಯೂಬ್ನ ತೊಗೊಬಂದಿದೆ. ಆ್ಯಂಡ್ ಸುಮಾರು ಕ್ರಿಯೇಟರ್ಸ್ ಬಂದುಬಿಟ್ಟು ಫಸ್ಟು ಹಳೇ ರೀತಿಲೇ ಬಂದುಬಿಟ್ಟು ವೀಡಿಯೋನ ಪೋಸ್ಟ್ ಮಾಡ್ತಾಯಿದ್ರು. ಯಾವ ಥರ ಅಂದರೆ ಲೈಕ್ ಫಸ್ಟ್ನೇದು ಬಂದುಬಿಟ್ಟು ಯೂಟ್ಯೂಬಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ರು, ಇಲ್ಲ ಅಂದರೆ ವೈ ಟಿ ಸ್ಟುಡಿಯೋದಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ರು. ಸೊ ಆ ರೀತಿ ನೀವು ಬಂದುಬಿಟ್ಟು ಚೇಂಜ್ ಮಾಡಬೇಕು. ಯೂಟ್ಯೂಬಲ್ಲಿ ಮತ್ತು ವೈ ಟಿ ಸ್ಟುಡಿಯೋದಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಬೇಡಿ. ಈಗ ಕ್ರೋಮ್ ಬ್ರೌಸರಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿ, ಆಗನೇ ನೀವು ಈ ಅಪ್ಡೇಟ್ದು ಫುಲ್ಲು ಬೆನಿಫಿಟ್ಸ್ನ ತೊಗೊಳಕ್ಕಾಗೋದು. ಓಕೆನಾ? ಸೊ ಯಾರೆಲ್ಲ ಯೂಟ್ಯೂಬ್ ಮತ್ತು ವೈ ಟಿ ಸ್ಟುಡಿಯೋದಿಂದ ವೀಡಿಯೋನ ಅಪ್ಲೋಡ್ ಮಾಡ್ತಿದ್ರಿ, ಇವತ್ತಿಗೆ ನಿಲ್ಲಿಸಿ ಯೂಟ್ಯೂಬ್ ಮತ್ತು ವೈ ಟಿ ಸ್ಟುಡಿಯೋದಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಬೇಡಿ. ಸೊ ಕ್ರೋಮ್ ಬ್ರೌಸರಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿ. ಸೊ ಯಾರೆಲ್ಲರಿಗೂ ಗೊತ್ತಿಲ್ಲ ಯಾವ ಥರ ವೀಡಿಯೋನ ಅಪ್ಲೋಡ್ ಮಾಡೋದಂತ ಕ್ರೋಮ್ ಬ್ರೌಸರಲ್ಲಿ, ಸೊ ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ ಈಸಿ ಸ್ಟೆಪ್ಪಲ್ಲಿ. ಆ್ಯಂಡ್ ಹಾಂಗಾಯ್ತು, ಸೊ ಯಾರ್ದೆಲ್ಲ ಬಂದುಬಿಟ್ಟು ಲಾಗಿನ್ ಆಗ್ತಿಲ್ಲ, ಸೊ ಈಗ ಅಂದರೆ ನಿಮ್ಮದು ವೈ ಟಿ ಸ್ಟುಡಿಯೋ ಬಂದುಬಿಟ್ಟು ಕ್ರೋಮ್ ಬ್ರೌಸರಲ್ಲಿ ಲಾಗಿನ್ ಆಗ್ತಿಲ್ಲ ಅಂದರೆ ಸುಮಾರು ಜನ ನನಗೆ ಹೇಳ್ತಾರೆ. ಸೊ ಯಾವ ಥರ ಲಾಗಿನ್ ಮಾಡೋದಂತಲೂ ನಿಮ್ಗೆ ಹೇಳ್ಕೊಡ್ತೀನಿ ಕ್ರೋಮ್ ಬ್ರೌಸರಲ್ಲಿ. ಓಕೆನಾ ಗಾಯ್? ಸೊ ಬನ್ನಿ ಗಾಯ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಯಾವ ಥರ ವೀಡಿಯೋ ಅಪ್ಲೋಡ್ ಮಾಡೋದಂತ ಹೇಳ್ಕೊಡ್ತೀನಿ ಕ್ರೋಮ್ ಬ್ರೌಸರಲ್ಲಿ. ಆ್ಯಂಡ್ ಹಾಂಗಾಯ್ಸ್, ಯಾರೆಲ್ಲರದ್ದು ಲಾಗಿನ್ ಆಗ್ತಾಯಿಲ್ಲ ಕ್ರೋಮ್ ಬ್ರೌಸರಲ್ಲಿ, ಸೊ ನೀವೆಲ್ಲ ಏನು ಮಾಡಿ ಅಂದರೆ ವೈ ಟಿ ಸ್ಟುಡಿಯೋ ಆ್ಯಪ್ ಏನಿದೆ ಅದನ್ನು ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆನಾ? ಯಾರ್ದೆಲ್ಲ ಇದ್ದೂ ಓಪನ್ ಆಗ್ತಿದೆ ಅವ್ರು ಅನ್ಇನ್ಸ್ಟಾಲ್ ಏನು ಮಾಡೋದು ಬೇಕಾಗಿಲ್ಲ. ಬೇಕಿದ್ರೆ ಅನ್ಇನ್ಸ್ಟಾಲ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ ವಾಪಸ್ಸು ಆ್ಯಪು, ಏನು ಪ್ರಾಬ್ಲಮ್ ಇಲ್ಲ. ಓಕೆನಾ? ಸೊ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸರ್ಚ್ ಮಾಡ್ಕೊತೀನಿ ಕ್ರೋಮ್ ಬ್ರೌಸರ್ ಅಂತ. ಓಕೆನಾ? ಸೊ ಇಲ್ಲಿ ಟೈಪ್ ಮಾಡಿ, ಕ್ಲಿಯರಾಗಿ ನೋಡ್ಕೊಳ್ಳಿ ನಾನು ಏನು ಟೈಪ್ ಮಾಡ್ತಾ ಇದ್ದೀನಿ ಅಂತ. ಓಕೆನಾ? studio.youtube.com ಅಂತ ಟೈಪ್ ಮಾಡಿ. ಓಕೆನಾ? ಸ್ವಲ್ಪನೂ ಸ್ಪೇಸ್ ಕೊಡಬೇಡಿ. ಸ್ಪೇಸ್ ಕೊಟ್ಟರೆ ಆ್ಯಂಡ್ ಇಲ್ಲಿ ಯಾವುದಾದ್ರೂ ಶೋ ಆಗ್ತಿದೆಯಲ್ಲ ನಿಮಗೆ ಹೋಮಲ್ಲಿ, ಇದ್ರ ಮೇಲೆ ಯಾವುದ್ರ ಮೇಲೂ ಕ್ಲಿಕ್ ಮಾಡಿಬಿಡಿ. ಸಿಂಪಲಿ studio.youtube.com ಹಾಕಿಬಿಡಿ. ಹಾಕಾದ್ಮೇಲೆ ಇಲ್ಲಿ ಕೆಳಗಡೆ ರೈಟ್ ಬಟನ್ ಇದೆಯಲ್ಲ ನಿಮ್ಮ ಕೀಬೋರ್ಡಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಷ್ಟೇ, ಬೇರೆ ಯಾವುದ್ರ ಮೇಲೂ ಕ್ಲಿಕ್ ಮಾಡಬೇಡಿ ನೀವು. ಓಕೆನಾ ಗೈಸ್? ಸೊ ಇದ್ರ ಮೇಲೆಲ್ಲ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ, ನಿಮ್ಗೆ ಬೇರೆ ಎಲ್ಲೋ ಯೂಟ್ಯೂಬ್ ಪೇಜ್ಗೆ ಕರ್ಕೋಗ್ಬಿಡುತ್ತೆ. ನಿಮ್ಮ ಯೂಟ್ಯೂಬ್ ಹೋಮ್ ಪೇಜ್ ಇದೆಯಲ್ಲ ಅದಕ್ಕೆ ಬಂದುಬಿಟ್ಟು ಕರ್ಕೋಗ್ಬಿಡುತ್ತೆ. ಸೊ ಸಿಂಪಲ್ಲಿ ಏನು ಮಾಡಿ, ಇಲ್ಲಿಂದ ನೋಡಿ, ಇಲ್ಲಿ ಓಪನ್ ಆಯಿತಾ ನಿಮ್ಮದು ಈಗ ಕ್ರೋಮ್ ಬ್ರೌಸರ್. ಡೆಸ್ಕ್ಟಾಪ್ ಸೈಟಲ್ಲಿ ನಮ್ಮದು ಕ್ರೋಮ್ ಬ್ರೌಸರ್ ಬಂದುಬಿಟ್ಟು ಓಪನ್ ಆಗಿದೆ. ಸೊ ಈಗೇನು ಮಾಡಬೇಕು, ಸಿಂಪಲಿ ನಾವು ವೀಡಿಯೋನ ಅಪ್ಲೋಡ್ ಮಾಡಬೇಕು. ಅದು ಯಾವ ಥರ ಅಪ್ಲೋಡ್ ಮಾಡೋದಂತ ನಿಮ್ಗೆ ಹೇಳ್ಕೊಡ್ತೀನಿ ಸಿಂಪಲ್ ಪ್ರಾಸೆಸಲ್ಲಿ. ಓಕೆನಾ ಗೈಸ್? ಸಿಂಪಲ್ ನಾನು ಇಲ್ಲಿ ಝೂಮ್ ಮಾಡ್ಕೋತೀನಿ ನಿಮಗೆ, ನೀವು ಝೂಮ್ ಮಾಡ್ಕೋತಾ ಇದ್ದೀನಿ ನೋಡಿ. ಇಲ್ಲಿ ಕ್ರಿಯೇಟ್ ಅಂತ ನಿಮಗೆ ಕಾಣಿಸ್ತಿದೆಯಲ್ಲ, ಇಲ್ಲಿ ನಾನು ನಿಮಗೆ ಮಾರ್ಕ್ ಮಾಡ್ತಿದ್ದೀನಿ ಅಲ್ಲ, ಇದ್ರ ಮೇಲೆ ಸಿಂಪಲಿ ಕ್ಲಿಕ್ ಮಾಡಿ ಕ್ರಿಯೇಟ್ ಮೇಲೆ. ಅದಾದಮೇಲೆ ಇಲ್ಲಿ ಅಪ್ಲೋಡ್ ಎ ವೀಡಿಯೋ ಅಂತ ಕಾಣಿಸ್ತಿದೆಯಲ್ಲ, ಅಪ್ಲೋಡ್ ವೀಡಿಯೋ ಅಂತ, ಅದ್ರ ಮೇಲೆ ಸಿಂಪಲಿ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನಿಮಗೆ ಈ ಥರ ಒಂದು ಪೇಜ್ ಬಂದುಬಿಟ್ಟು ಓಪನ್ ಆಗುತ್ತೆ. ಓಕೆನಾ? ಸೊ ಸಿಂಪಲಿ ಇಲ್ಲಿ ನೀವೇನು ಮಾಡಬೇಕು, ಸೆಲೆಕ್ಟ್ ಫೈಲ್ಸ್ ಇದೆಯಲ್ಲ, ಸೆಲೆಕ್ಟ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಸೊ ನಾನು ನಿಮಗೆ ಎಲ್ಲನೂ ಮಾರ್ಕ್ ಮಾಡಿ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ಸೊ ಯಾವುದನ್ನು ಮಿಸ್ ಮಾಡದೆ ಕ್ಲಿಯರಾಗಿ ನೋಡ್ಕೊಳ್ಳಿ. ಸೊ ಯಾರಿಗೆಲ್ಲ ಕ್ರೋಮ್ ಬ್ರೌಸರಲ್ಲಿ ಅಪ್ಲೋಡ್ ಮಾಡೋಕ್ಕೆ ಬರಲ್ಲ ಅವರೆಲ್ಲ. ಓಕೆನಾ? ಸೊ ಅದಾದಮೇಲೆ ಇಲ್ಲಿ ಆಲ್ಬಮ್ಸ್ ಇದೆಯಲ್ಲ, ಆಲ್ಬಮ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಸೊ ಇಲ್ಲಿಂದ ನೀವು ವೀಡಿಯೋನ ಪಿಕ್ ಮಾಡ್ಕೋಬೇಕು. ಸೊ ನಾನು ಆಲ್ಬಮ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿಂದ ನಾವು ವೀಡಿಯೋನ ಒಂದು ಪಿಕ್ ಮಾಡ್ಕೋಬೇಕು. ನೀವು ಯಾವ ವೀಡಿಯೋ ಅಪ್ಲೋಡ್ ಮಾಡ್ತೀರಾ ಅದೇ ವೀಡಿಯೋನ ಬಂದುಬಿಟ್ಟು ಇಲ್ಲಿ ಪಿಕ್ ಮಾಡ್ಕೋಬೇಕು. ಓಕೆನಾ? ಸೊ ಇಲ್ಲಿ ಏನಾಗ್ತಿದೆ, ವೀಡಿಯೋ ಬಂದುಬಿಟ್ಟು ಅಪ್ಲೋಡ್ ಆಗ್ತಿದೆ. ಸೊ ನಿಮ್ಮ ಪ್ರೊಸೆಸ್ ಏನಿದೆ ಆಗ್ತಾಯಿದೆ. ವೀಡಿಯೋ ಏನು ಅಪ್ಲೋಡಿಂಗ್ ಪ್ರೊಸೆಸ್ ಏನು ತಗೊಳುತ್ತೆ ಅದೆಲ್ಲ ಆಗುತ್ತೆ. ನೀವು ಸುಮ್ಮನೆ ಅಪ್ಲೋಡ್ ಆಗೋಕ್ಕೆ ಬಿಡಬೇಕು. ಅಪ್ಲೋಡ್ ಆಗೋಕ್ಕೆ ಬಿಟ್ಟರೆ ಅದಾದಮೇಲೆ ನಮಗೆ ಇಲ್ಲಿ ನೋಡಿ ಆಪ್ಷನ್ ಕಾಣಿಸ್ತಿದೆ ಟೈಟಲ್ ಹಾಕೋದು. ಓಕೆನಾ? ಸೊ ನಾವೇನು ಮಾಡಬೇಕು, ಟೈಟಲ್ಲು ಮತ್ತು ವಿಡಿಯೋ ಎಲಿಮೆಂಟ್ಸು ಚೆಕ್ಸ್ ಅದೆಲ್ಲ ಆಗುತ್ತೆ. ವಿಸಿಬಿಲಿಟಿ ಎಲ್ಲ ನೀವು ಅನ್ಲಿಸ್ಟೆಡ್ ಎಲ್ಲ ಇರಬೇಕು ವಿಸಿಬಿಲಿಟಿ. ಓಕೆನಾ? ಸೊ ಸಿಂಪಲಿ ನಾವೇನು ಮಾಡೋಣ, ಇಲ್ಲಿ ಏನು ನಮ್ಮದು ಟೈಟಲ್ ಇದೆ, ನಿಮ್ಮದು ಟೈಟಲ್ ಹಾಕ್ಕೊಳ್ಳಿ. ನಾನು ನಿಮ್ಗೆ ಹೇಳ್ತಾ ಇರೋದು, ನಾನೇನು ಟೈಟಲ್ ಹಾಕ್ತಿಲ್ಲ ಈಗ ಸದ್ಯಕ್ಕೆ. ಸೊ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಟೈಟಲ್ ಏನಿದೆ ನಿಮ್ಮದು ಅದನ್ನು ಬರ್ಕೊಳ್ಳಿ. ಓಕೆನಾ? ಸೊ ಡಿಸ್ಕ್ರಿಪ್ಷನಲ್ಲಿ ಬಂದುಬಿಟ್ಟು ಸೊ ನಿಮ್ಮ ಫಸ್ಟು ಟೈಟಲ್ ಏನು ಹಾಕಿರ್ತೀರ ಅದನ್ನೇ ಬಂದುಬಿಟ್ಟು ಕಾಪಿ ಪೇಸ್ಟ್ ಮಾಡಬೇಕು ಡಿಸ್ಕ್ರಿಪ್ಷನಲ್ಲಿ. ಓಕೆನಾ? ಅದಾದಮೇಲೆ ಇಲ್ಲಿ ಥಂಬ್ನೈಲ್ ಆಪ್ಷನ್ನು ಕೊಟ್ಟಿದ್ದಾರೆ. ಸೊ ನಿಮಗೆ ಯಾವ ಥಂಬ್ನೈಲ್ ನೀವು ಮಾಡಿಟ್ಟಿದ್ದೀರಾ ಅದನ್ನು ಹಾಕ್ಬೋದು. ಆ್ಯಂಡ್ ಪ್ಲೇ ಲಿಸ್ಟಲ್ಲಿ ಯಾವೆಲ್ಲ ವೀಡಿಯೋಸ್ ಇಟ್ಟಿದ್ದೀರಾ ಆ ವೀಡಿಯೋಸ್ ಎಲ್ಲ ನೀವು ಇಡ್ಬೋದು. ಓಕೆನಾ? ಅದಾದಮೇಲೆ ಇಲ್ಲಿ ನಿಮಗೆ ಕಿಡ್ಸು, ಮೇಡ್ ಫಾರ್ ಕಿಡ್ಸು, ಅದು ಎಸ್ ಆರ್ ನೋ ಅದನ್ನು ಕೊಡಿ. ಅದಾದಮೇಲೆ ಇಲ್ಲಿ ಇನ್ನೂ ಆಪ್ಷನ್, ನಿಮ್ಮ ಚಾನಲ್ ಏನಾದರೂ ಮಾನಿಟೈಸೇಷನ್ ಆಗಿದ್ದರೆ ಇನ್ನೂ ನಿಮಗೆ ಕೆಲವೊಂದು ಆಪ್ಷನ್ ಸಿಗುತ್ತೆ. ಮಾನಿಟೈಸೇಷನ್ ಆಗಿಲ್ಲ ಅಂದರೆ ಸ್ಕಿಪ್ ಮಾಡಿ. ಓಕೆನಾ? ಸೊ ಮಾನಿಟೈಸೇಷನ್ ಆಗಿದ್ದರೆ ಇನ್ನೂ ಆಪ್ಷನ್ಸ್ಗಳಿರುತ್ತೆ, ಕೆಲವು ಆಪ್ಷನ್ಸು ಅದನ್ನು ನೀವು ಯೂಸ್ನ ಮಾಡ್ಕೋಬೋದು. ಬೈ ಚಾನ್ಸ್ ಮಾನಿಟೈಸೇಷನ್ ಆಗಿಲ್ಲ ಅಂದರೆ ಆಪ್ಷನ್ಗಳು ಸಿಗೋಲ್ಲ. ಮಾನಿಟೈಸೇಷನ್ ಆದಮೇಲೆ ನಿಮ್ಮದು ಆಪ್ಷನ್ ಏನಿದೆ ಅದೆಲ್ಲ ಸಿಗುತ್ತೆ. ಅದಾದಮೇಲೆ ಕೆಳಗಡೆ ಸ್ಕ್ರಾಲ್ ಮಾಡಿದರೆ ಟ್ಯಾಗ್ಸ್ ಹಾಕೋದು ಆಪ್ಷನ್ ಸಿಗುತ್ತೆ ನಿಮಗೆ. ಮೋರ್ ಆಪ್ಷನ್ ಇದರಲ್ಲಿ ನೀವು ಬಂದುಬಿಟ್ಟು ಟ್ಯಾಗ್ಸ್ ಹಾಕಬೇಕು. ಓಕೆನಾ? ಟ್ಯಾಗ್ಸು ಮತ್ತು ಕ್ಯಾಟಗರಿ ಇನ್ನೂ ತುಂಬ ಇದೆ.
ಓಕೆನಾ. ಅದನ್ನೆಲ್ಲ ನೀವು ಹಾಕ್ಕೋಬೋದು ಸೆಟ್ಟಿಂಗು. ನಾನು ಹೇಳ್ತಾ ಇರೋದು ಎಕ್ಸಾಂಪಲ್ಗೆ, ಓಕೆನಾ ಗೈಸ್. ಸೊ ಇದೆಲ್ಲ ಆಯಿತಾ ನಮ್ಮದು. ಈ ಸೆಟ್ಟಿಂಗ್ ಎಲ್ಲ ಆಗಾದಮೇಲೆ ಸಿಂಪಲಿ ನಾವು ಏನು ಮಾಡಬೇಕು, ಇಲ್ಲಿಂದ ಒಂದು ಸ್ವಲ್ಪ ಝೂಮ್ ಔಟ್ ಮಾಡ್ಕೊತೀನಿ ನಾನು. ಇದನ್ನು ಝೂಮ್ ಔಟ್ ಮಾಡ್ಕೊಂಡಾದ್ಮೇಲೆ ನಾವೇನು ಮಾಡೋಣ, ಝೂಮ್ ಇನ್ ಮಾಡಿ ತೋರಿಸ್ಬಿಡ್ತೀನಿ ನಿಮಗೆ ಏನೆಲ್ಲ ಇರುತ್ತೆ. ಸೊ ನನ್ನ ಚಾನಲ್ ಮಾನಿಟೈಸೇಷನ್ ಆಗಿದೆ. ಸೊ ಮಾನಿಟೈಸೇಷನ್ ಆದರೆ ನೋಡಿ ನಿಮಗೆ ಈ ಆಪ್ಷನ್ಸ್ ಎಲ್ಲ ಸಿಗುತ್ತೆ. ಸೊ ನೀವು ಈ ಆಪ್ಷನ್ನೆಲ್ಲ ಯೂಸ್ ಮಾಡ್ಕೋಬೋದು, ಓಕೆನಾ. ಅದಾದಮೇಲೆ ಕಸ್ಟಮ್ ಥಂಬ್ನೈಲು. ಓಕೆ, ಸಿಂಪಲ್ ಇದೆಲ್ಲ ಆದಮೇಲೆ ನಾವೇನು ಮಾಡೋಣ, ನೆಕ್ಸ್ಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಕೆಳಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು, ಓಕೆನಾ. ಸೊ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಒಂದು ಇಂಟರ್ಫೇಸ್ ನಿಮಗೆ ಶೋ ಆಗುತ್ತೆ, ಓಕೆನಾ. ಇಲ್ಲಿ ಬಂದುಬಿಟ್ಟು ಆ್ಯಡ್ ಕಾರ್ಡ್ಸ್ ಹಾಕೋದು ನಿಮಗೆ ತುಂಬ ಇಂಪಾರ್ಟೆಂಟು. ಯಾಕಂದರೆ ಕಾರ್ಡ್ಸ್ ನೀವೇನಾದರೂ ಹಾಕಿದ್ರೆ ನಿಮ್ಮದು ಬೇರೆ ಯಾವುದಾದ್ರೂ ವೀಡಿಯೋಸ್ ಮೇಲೆ ವ್ಯೂಸ್ ಏನಾದರೂ ಬರ್ತಾಯಿಲ್ಲ ಅಂದರೆ, ಈಗ ಹೊಸ ರೀಸೆಂಟ್ಲಿ ನೀವು ಏನು ವೀಡಿಯೋ ಹಾಕಿದ್ದೀರಾ ಆ ವಿಡಿಯೋದಲ್ಲಿ ಶೋ ಆಗುತ್ತೆ ಐ ಬಟನಲ್ಲಿ, ಓಕೆನಾ. ಸೊ ಐ ಬಟನ್ ಮೇಲೆ ಅದು ಯಾರಾದರೂ ಆಡಿಯನ್ಸ್ ಬಂದುಬಿಟ್ಟು ಕ್ಲಿಕ್ ಮಾಡಿದರೆ ಆಗ ಅವರು ನಿಮ್ಮ ವಿಡಿಯೋನ ನೋಡ್ಬೋದು, ಓಕೆನಾ. ಆಗ ನಿಮ್ಮದು ವ್ಯೂಸ್ ಬಂದುಬಿಟ್ಟು ಸಿಗುತ್ತೆ, ಓಕೆನಾ. ಅದಾದಮೇಲೆ ನಾವು ಸಿಂಪಲಿ ಇದು ಆ್ಯಡ್ ಮಾಡಬೇಕು ವೀಡಿಯೋನ, ಓಕೆನಾ. ಇಲ್ಲಿಂದ ನೀವು 1 to 2 ಟೈಮ್ಸ್ ಪ್ರಾಕ್ಟೀಸ್ ಮಾಡಿ ನಿಮಗೆ ಬಂದುಬಿಡುತ್ತೆ, ಓಕೆನಾ. ಅದಾದಮೇಲೆ ಎಂಡ್ ಸ್ಕ್ರೀನು ಅಷ್ಟೇ ಬಂದುಬಿಟ್ಟು ನೀವು ಏನು ಮಾಡಬೇಕು, ಎಂಡ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಒಂದು ಬಾಕ್ಸ್ ಟೈಪಲ್ಲಿ ಕಾಣಿಸ್ತಿದ್ದಿಲ್ಲ ವೈಟ್ ಕಲರಲ್ಲಿ ಸ್ಕ್ರೀನಲ್ಲಿ, ಅದ್ರ ಮೇಲೆ ಟ್ಯಾಪ್ ಮಾಡಾದಮೇಲೆ ಸ್ಪೆಸಿಫಿಕ್ ವೀಡಿಯೋದು ಒಂದು ಆಪ್ಷನ್ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಯಾವ ವಿಡಿಯೋ ಬೇಕು ಆ ವಿಡಿಯೋನ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಸ್ಕ್ರೀನಲ್ಲಿ ಲಾಸ್ಟಲ್ಲಿ. ಸೊ ಆಗೇನು ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡೋಕ್ಕೋಸ್ಕರ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಸಬ್ಸ್ಕ್ರೈಬ್ ಆಗುತ್ತೆ. ಅದಾದಮೇಲೆ ಇಲ್ಲಿ ಸೈಡಲ್ಲಿ ವೀಡಿಯೋ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ, ವೀಡಿಯೋನ ನಿಮ್ಮದು ವೀಡಿಯೋ ಬಂದುಬಿಟ್ಟು ಬರುತ್ತೆ, ಓಕೆನಾ. ಇದಿಷ್ಟು ಆದಮೇಲೆ ಸೇವ್ ಮಾಡ್ಕೊಳ್ಳಿ. ಅದು ಅದ್ರ ಪಾಡಿಗೆ ಅಪ್ಲೋಡ್ ಆಗಿಬಿಡುತ್ತೆ. ನಿಮ್ಮದು ಇಷ್ಟು ಸೆಟ್ಟಿಂಗ್ ನೀವು ಮಾಡಬೇಕು. ಗೊತ್ತಾಯ್ತಲ್ಲ ಯಾವ ಥರ ಅಪ್ಲೋಡ್ ಮಾಡೋದು ಕ್ರೋಮ್ ಬ್ರೌಸರಲ್ಲಿ. ಸೊ ಇದೇ ಥರ ಸೇಮ್ ಅಪ್ಲೋಡ್ ಮಾಡಿ ಆ್ಯಂಡ್ YT ಸ್ಟುಡಿಯೋದಲ್ಲಿ ಅಪ್ಲೋಡ್ ಮಾಡಬೇಡಿ, ಓಕೆನಾ ಗೈಸ್. ಆ್ಯಂಡ್ ಗೈಸ್, ಎರಡನೇ ಅಪ್ಡೇಟ್ ಬಂದುಬಿಟ್ಟು ಏನಂದರೆ, ಸೊ ಸುಮಾರು ಜನಕ್ಕೆ ಯಾರ್ದೆಲ್ಲ ಚಾನಲ್ ಮಾನಿಟೈಸೇಷನ್ ಆಗಿದೆ ಅವ್ರದ್ದು ಬಂದುಬಿಟ್ಟು ಏನಂದರೆ ಗ್ರೀನ್ ಏನು ಡಾಲರ್ ಸಿಂಬಲ್ ಇತ್ತು ಅದು ಬಂದುಬಿಟ್ಟು ಎಲ್ಲೋ ಆಗಿಬಿಡುತ್ತೆ. ಎಲ್ಲೋ ಡಾಲರ್ ಸಿಂಬಲ್ ಏನಾದರೂ ಬಂದರೆ ನಿಮಗೆ ಆ ಥರ ಕಂಡೀಷನಲ್ಲಿ ನಿಮ್ಮದು ಅರ್ನಿಂಗ್ ಆಗೋಲ್ಲ, ನಿಮ್ಮ ಚಾನಲಲ್ಲಿ ಆ್ಯಡ್ಸೇ ಬರೋಲ್ಲ. ಆ್ಯಡ್ಸ್ ಬಂದಿಲ್ಲ ಅಂದರೆ ಎಲ್ಲಿಂದ ಅರ್ನಿಂಗ್ ಆಗುತ್ತೆ ಗೈಸ್. ಸೊ ಎಲ್ಲೋ ಸಿಗ್ನಲ್ ಏನಕ್ಕೆ ಬರುತ್ತೆ ಅಂದರೆ, ನಿಮ್ಮ ಚಾನಲಲ್ಲಿ ಏನಾದರೂ ಮಿಸ್ಟೇಕ್ಸ್ ಏನಾದರೂ ಆಗಿದರೆ, ಇಲ್ಲಾಂದರೆ ನೀವು ಏನಾದರೂ ಒಂದು ಆ್ಯಡ್ ಮಾಡಿದರೆ, ಏನಾದರೂ ತಪ್ಪು ಮಾಡಿದರೆ ಆಗ ಏನಾಗುತ್ತೆ, ನೀವೇನಾದರೂ ಯೂಟ್ಯೂಬ್ನ ವೈಲೆನ್ಸ್ ಏನಾದರೂ ಮಾಡಿದರೆ, ಇಲ್ಲ ಕಮ್ಯುನಿಟಿ ಗೈಡ್ಲೈನ್ಸ್ ಸರಿಯಾಗಿ ಫಾಲೋ ಮಾಡಿಲ್ಲ ಅಂದರೆ ಎಲ್ಲೋ ಡಾಲರ್ ಬಂದುಬಿಟ್ಟು ಬರುತ್ತೆ ನಿಮ್ಮ ಚಾನಲಲ್ಲಿ. ಸೊ ಎಲ್ಲೋ ಡಾಲರ್ ಬಂದರೆ ನಿಮ್ಮದು ಅರ್ನಿಂಗ್ ಆಗೋಲ್ಲ. ಸೊ ಫಸ್ಟ್ ಬಂದುಬಿಟ್ಟು ಆಪ್ಷನ್ ಇದ್ದಿದ್ದಿಲ್ಲ, ಏನಕ್ಕೆ ಎಲ್ಲೋ ಡಾಲರ್ ಬರ್ತಾಯಿದೆ, ಏನು ರೀಸನು. ಫಸ್ಟ್ ಎಲ್ಲರೂ ಏನು ಮಾಡ್ತಿದ್ರು, ಅಪೀಲ್ನ ಮಾಡ್ತಾಯಿದ್ರು. ಈಗ ಏನಂದರೆ ನಿಮಗೆ ರೀಸನ್ನು ಗೊತ್ತಾಗುತ್ತೆ, ಏನು ಕಾರಣದಿಂದ ಎಲ್ಲೋ ಡಾಲರ್ ಬರ್ತಾಯಿದೆ ಆ್ಯಂಡ್ ಯಾವ ಪಾರ್ಟಲ್ಲಿ ನಮಗೆ ಎಲ್ಲೋ ಡಾಲರ್ ಬಂದುಬಿಟ್ಟು ಯಾವ ಪಾರ್ಟ್ ನಮ್ಮದು ತಪ್ಪಾಗಿದೆ ಎಲ್ಲೋ ಡಾಲರ್ ಬರ್ತಾ ಇರೋ ರೀಸನ್ನು. ಅದಕ್ಕೆ ಅಂತಲೇ ಯೂಟ್ಯೂಬ್ ನಿಮಗೆ ಹೇಳುತ್ತೆ, ನಿಮಗೆ ಕ್ರೋಮ್ ಬ್ರೌಸರಲ್ಲಿ ಯಾವ ಪಾರ್ಟಲ್ಲಿ ನೀವೇನಾದರೂ ತಪ್ಪು ಮಾಡಿದರೆ ಆ ಪಾರ್ಟ್ನ ನೀವು ಕಟ್ನ ಮಾಡ್ಕೋಬೋದು. ಕಟ್ ಮಾಡಿಬಿಟ್ಟು ನೀವು ಬೇಕಿದ್ರೆ ಅದು ಸರಿ ಮಾಡ್ಕೋಬೋದು ವೀಡಿಯೋನ. ಕಟ್ ಏನಾದರೂ ನೀವು ಮಾಡಿದರೆ ನಿಮ್ಮದು ಎಲ್ಲೋ ಡಾಲರ್ ಸಿಂಬಲ್ ತೋರಿಸ್ತಾ ಇತ್ತಲ್ಲ, ಆಗ ಎಲ್ಲೋ ಡಾಲರ್ ಸಿಂಬಲ್ ತೋರಿಸಲ್ಲ, ಗ್ರೀನ್ ಡಾಲರ್ ಸಿಂಬಲ್ ತೋರಿಸುತ್ತೆ. ಆ್ಯಂಡ್ ನಿಮ್ಮದು ಏನಾದರೂ ಥಂಬ್ನೈಲಲ್ಲೂ ಏನಾದರೂ ಮಿಸ್ಟೇಕ್ಸ್ ಏನಾದರೂ ಆಗಿದ್ದರೆ ಅದನ್ನು ನೀವು ಬೇಕಿದ್ದರೆ ಸರಿ ಮಾಡ್ಕೋಬೋದು. ಆಗಾರು ಬಂದುಬಿಟ್ಟು ಯೂಟ್ಯೂಬ್ ನಿಮಗೆ ತೋರಿಸುತ್ತೆ. ಆ ಥಂಬ್ನೈಲಲ್ಲೂ ಏನಾದರೂ ನೀವು ವೈಲೆನ್ಸ್ ಏನಾದರೂ ಮಾಡಿದರೆ, ಬೇರೆ ಟೈಪು ಥಂಬ್ನೈಲ್ ಏನಾದರೂ ಹಾಕಿದರೆ ಆಗ ಕೂಡ ನೀವು ಏನು ಮಾಡ್ಬೋದು, ಆ ಥಂಬ್ನೈಲ್ನ ಚೇಂಜ್ ಮಾಡ್ಕೋಬೋದು. ಯೂಟ್ಯೂಬೇ ನಿಮಗೆ ಹೇಳುತ್ತೆ ನಿಮ್ಮ ಥಂಬ್ನೈಲ್ ಸರಿ ಇಲ್ಲ, ಹಾಗಾಗಿ ಎಲ್ಲೋ ಡಾಲರ್ ಬರ್ತಾ ಇದೆ, ಸೊ ನೀವು ಥಂಬ್ನೈಲ್ನ ಚೇಂಜ್ ಮಾಡಿ ಅಂತ. ಓಕೆನಾ ಗೈಸ್, ಐ ಹೋಪ್ ನಿಮಗೆ ಈ 2 ಅಪ್ಡೇಟ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ಸ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಬೈ ಗಾಯ್ಸ್.